ಹ್ಯಾಪಿ ಸ್ಪೆಷಲ್ ಡೇ. ಥ್ಯಾಂಕ್ ಯು ಪ್ರೀತು. ಥ್ಯಾಂಕ್ ಯು ಆದಿತ್ಯ. ಥ್ಯಾಂಕ್ ಯು ಎವ್ರಿಬಡಿ. ಈ ದಿನನ ಸುಮ್ಮನೆ ಈ ಥರ ಮಾತಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಮಜಾ ಬರಲ್ಲ, ಏನಾದರೂ ಮಾಡಬೇಕಲ್ಲ. ಏನು ಮಾಡೋದು? ಪ್ರೀತು, ಈಗ ಅತ್ತೆ ಮಾವ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದೌದು, ಜನನೇ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಡ್ಯಾಡ್ ಮಾಮ್ ಇಬ್ರು ಡ್ಯಾನ್ಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಈ ಪ್ರೀತು ಅದೆಲ್ಲ ಹೌದಮ್ಮ, ಇವತ್ತಿನ ದಿನ ನೀವು ಡ್ಯಾನ್ಸ್ ಮಾಡಿದ್ರೆ ಈ ಡೇ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಡ್ಯಾನ್ಸ್ ಮಾಡಲೇಬೇಕು. ಪ್ಲೀಸ್ ಮಾಮ್, ಪ್ಲೀಸ್ ಡ್ಯಾಡ್, ಓಕೆ ಓಕೆ ಓಕೆ. ಅಕ್ಕ ಭಾವ ಮಾಡಿ ಸ್ಟೆಪ್ಪೇ ಸೂಪರ್ ಆಗಿತ್ತು ಅಲ್ವೇನ್ರಿ? ಪ್ರೀತು, ಮುಂದೇನಪ್ಪ ಪ್ರೋಗ್ರಾಮು? ಮುಂದೆ ಮಾಮ್ ಮಾಡಿದ ಅಡುಗೆನ ಎಲ್ಲರೂ ಗಡತ್ತಾಗಿ ತಿನ್ನೋದು. ನಿಜವಾಗ್ಲೂ ಅಕ್ಕ ಮಾಡಿರೋ ಪಾಯಸ ತಿನ್ನೋದಕ್ಕೆ ನಾನಂತೂ ಕಾಯ್ತಿದ್ದೀನಿ. ಅಯ್ಯೋ, ಸಂತೋಷ ತುಂಬಿರೋ ಈ ಮನೆಯಲ್ಲಿ ಈ ಅನುಷ್ಕಾ ಏನ್ ಸಂಚ್ ಮಾಡ್ತಿರ್ಬೋದು? ಪಾರ್ವತಿ, ಹನುಮಂತಗ್ ಫೋನ್ ಮಾಡಿ ಊಟಕ್ಕೆ ಬರಕ್ ಹೇಳಿದ್ಯಾ? ಅಮ್ಮ ಹೇಳ್ದೆ. ಬಂದೇ ಇಲ್ಲ ಇನ್ನು? ಅಮ್ಮ ಬಂದೆ ಅಮ್ಮ, ಕೆಲಸ ಮುಗಿಸಿ ಬರೋದು ತಡ ಆಗೋಯ್ತು. ಪರವಾಗಿಲ್ಲ ಹನುಮಂತು, ಬಾ ಕೂತ್ಕೋ. ಅನುಷ್ಕಾ ಎಲ್ಲಿ ಕಾಣ್ತಾ ಇಲ್ಲ? ಅಕ್ಕ ಫೋನ್ ಬಂತು ಅಂತ ಮಾತಾಡಕ್ ಹೊರಗಡೆ ಹೋಗಿದ್ದಾಳೆ. ಇವತ್ತು ಅರ್ಸನ್ ಕೋಟೆಲಿರೋ 11 ಜನರಲ್ಲಿ 1 ವಿಕೆಟ್ ಡಮ್ಮಾರ್ ಆಗುತ್ತೆ. ಸರಿ, ನೀವು ಬಡಿಸೋದಕ್ಕೆ ಶುರು ಮಾಡ್ಕೊಳ್ಳಿ. ಅನುಷ್ಕಾ, ಬಾಮ್ಮ, ಕೂತ್ಕೊಂಬ, ಊಟ ಮಾಡು. ಸಾರಿ ಅತ್ತೆ, ಐ ಆಮ್ ಆನ್ ಡಯಟ್. ಬಟ್ ಮನೆಗೆ ಹೋಗುವಾಗ ನೀವು ಮಾಡಿರೋ ಪಾಯಸನ ಮರೀದೆ ತಗೊಂಡೋಗ್ತೀನಿ. ಬೇಜಾರು ಮಾಡ್ಕೋಬೇಡಿ ಅತ್ತೆ. ಅಲ್ಲಮ್ಮ, ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ, ಇದು ಒಂದು ಸ್ಪೆಷಲ್ ಅಕೇಶನ್ನು, ನೀನು ಮಾತ್ರ. ಪರವಾಗಿಲ್ಲ ಅತ್ತೆ, ನೀವೆಲ್ಲ ಊಟ ಮಾಡಿ. ಐ ಆಮ್ ಸಾರಿ. ಸರಿನಮ್ಮ, ನಿನ್ನ ಇಷ್ಟ.
ಅಯ್ಯೋ ದೇವ್ರೆ, ಇವ್ ಏನೋ ಎಡವಟ್ ಮಾಡಿದಾಳೆ ಅನ್ಸುತ್ತೆ. ಪಾಯಸಕ್ಕೆ ಏನೋ ಬೆರೆಸಿದಾಳೆ. ಆದ್ರೆ ಹೇಗ್ ಕಂಡುಹಿಡಿಯೋದು? ಈಗ ಬೇರೆ ದಾರಿ ಇಲ್ಲ. ನನ್ನ ಆತಂಕನ ಬದಿಗಿಟ್ಟು ಮನಸ್ಥಿತಿನ ಬದಲಾಯಿಸ್ಕೊಳ್ಳೇಬೇಕು. ಬೇರೆ ದಾರಿ ಇಲ್ಲ. ಎಲ್ಲರೂ ಊಟ ಮಾಡಿ. ಅನುಷ್ಕಾ ಮೇಡಮ್, ಏನ್ ಪಾರ್ವತಿ? ಪ್ರತಿದಿನ ನೀವು ಡಯಟ್ ಗಿಯಟ್ ಅಂತ ಮಾಡೋದಿದ್ದೇ ಇರುತ್ತೆ. ಇವತ್ತು ಅಮ್ಮ ಅವ್ರ ಕೈಯಾರೆ ಮಾಡಿರೋ ಅಡುಗೆ ರುಚಿನ ನೀವು ಕಳ್ಕೊಳ್ಳೇಬಾರ್ದು. ಅಮ್ಮನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಗೊತ್ತಾಗುತ್ತೆ. ಇವತ್ತು ನೀವು ಊಟ ಮಾಡಲೇಬೇಕು. ನಾನೇ ನನ್ನ ಕೈಯಾರೆ ಬಡಿಸ್ತೀನಿ. ಪಾರ್ವತಿ ಹೇಳ್ತಿರೋದು ಕರೆಕ್ಟ್ ಅನುಷ್ಕಾ. ಈ ಡಯಟ್ ಗೇಟ್ ಎಲ್ಲ ಗೇಟ್ ಇಂದ ಆಚೆನೆ ಬಿಟ್ಟು ಬರ್ಬೇಕಮ್ಮ. ಕೂತ್ಕೊಂಡ್ ಮೊದಲು ಹೊಟ್ಟೆ ತುಂಬ ಊಟ ಮಾಡು. ಅಲ್ಲ, ಅದು ಅಲ್ಲಮ್ಮ, ನಿಮ್ಮ ಮನೇಲಿ ನೀನು ಊಟ ಮಾಡೋಕ್ಕೆ ಇಷ್ಟೊಂದು ಬಲವಂತ ಮಾಡ್ಬೇಕಾ? ಕೂತ್ಕೊಂಡು ಊಟ ಮಾಡಮ್ಮ. ಸರಿ. ಅಮ್ಮ, ಏನಮ್ಮ ಪಾರ್ವತಿ? ನಿಮ್ಗೇನು ಬೇಜಾರಿಲ್ಲ ಅಂದರೆ ನೀವು ಮಾಡಿರೋ ಅಡುಗೆ ರುಚಿನ ಮೊದಲು ಅನುಷ್ಕಾ ಮೇಡಮ್ ತಿಂದು ಹೇಗಿದೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಅದಕ್ಕೇನಂತೆ, ಒಳ್ಳೆ ವಿಷಯನೇ. ಹೊಟ್ಟೆ ತುಂಬ ಊಟ ಮಾಡಿ, ನಾಚ್ಕೋಬೇಡಿ. ಅಯ್ಯೋ, ಪಾಯಸನ ಬೇಡ ಪಾರ್ವತಿ. ಇದೊಂದು ವಿಷಯದಲ್ಲಿ ಮಾತ್ರ ನನಗೆ ಬಲವಂತ ಮಾಡಬೇಡ. ನಂಗೆ ಸಿಹಿ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಅತ್ತೆ. ಒಂದೇ ಒಂದು ಚಮಚ ಪಾಯಸ ತಿನ್ನಿ ಅನುಷ್ಕಾ ಮೇಡಮ್, ತುಂಬ ಚೆನ್ನಾಗಿದೆ. ಅತ್ತೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗೇ ಇರುತ್ತೆ. ಬಟ್ ನಾ ಸಿಹಿ ತಿನ್ನೋದನ್ನ ಬಿಟ್ಟು ತುಂಬ ತಿಂಗಳುಗಳೇ ಆಗೋಯ್ತು. ಹಾಗಾಗಿ ಬೇಡ. ಪರವಾಗಿಲ್ಲ ಬಿಡಮ್ಮ ಪಾರ್ವತಿ, ಬಲವಂತ ಮಾಡಬೇಡ. ಬೇರೆ ಏನಾದರೂ ಬಡಿಸು. ಹಾ, ಅನ್ನ ಸಾರು ಬಡಿಸು. ಅತ್ತೆ ಮಾಡಿರೋ ಪಾಯಸನ ಇಡೀ ಅರಸನ್ ಕೋಟೆ ಅವ್ರು ತಿಂದು ಸತ್ತೋದ್ರೆ ಏನ್ ಮಾಡ್ತೀಯ ಪಾರ್ವತಿ? ಎಲ್ಲರೂ ಊಟ ಮಾಡಿ. ಅತ್ತೆ, ಒಂದ್ ನಿಮಿಷ, ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನ್ ಹೇಳಮ್ಮ? ನಾವ್ ಎಲ್ರು ಊಟ ಮಾಡೋದಕ್ಕಿಂತ ಮುಂಚೆ ಮಾವ ಅವ್ರ ಕೈಯಾರ ನೀವು ಮಾಡಿರೋ ಪಾಯಸನ ನಿಮಗ್ ತಿನ್ನಿಸ್ಬೇಕು. ಅದನ್ನ ನಾವೆಲ್ಲರೂ ನೋಡಿ ಖುಷಿ ಪಡ್ಬೇಕು. ಸೊ ಇಫ್ ಯು ಡೋಂಟ್ ಮೈಂಡ್. ಹಾಂ, ಕರೆಕ್ಟ್. ಅನುಷ್ಕಾ ಹೇಳೋದು ಒಂಥರ ಚೆನ್ನಾಗಿದೆ. ಅಪ್ಪ, ನೀವೆಲ್ಲರ ಮುಂದೆ ಅಮ್ಮಂಗೆ ಪಾಯಸ ತಿನ್ಸಿ ಅಪ್ಪ. ಎಸ್ ಡ್ಯಾಡ್, ಪ್ಲೀಸ್ ತಿನ್ಸಿ. ಆಯಿತು ಆಯಿತು. ಎಲ್ಲರ ಕೋರಿಕೆ ಮೇರೆಗೆ ಅರಸನಕೋಟೆಯ ಅರಸ ರಘುರಾಮಾದ ನಾನು ಅರಸನಕೋಟೆಯ ಅರಸಿ ಶ್ರೀಮತಿ ಅಖಿಲಾಂಡೇಶ್ವರಿ ಅವರಿಗೆ ಪಾಯಸ ತಿನ್ನಿಸಲು ಮುಂದಾಗುವವರೆಂದು ಈ ಮೂಲಕ ತಿಳಿಸಲು ಬಯಸುತ್ತೇನೆ. ಆಗಬಹುದೇ ನನ್ನ ಅರಸಿ? ಆಗಬಹುದು ನನ್ನ ರಸ.
ನನಗೆ ಪ್ರೀತಿಯಿಂದ ತಿನ್ಸಕ್ ತಂದಿದ್ ಪಾಯಸನ ಯಾಕೆ ಕಿತ್ಕೊಂಡ್ ತಿಂದೆ? ಅದು ಈ ಪಾಯಸದಲ್ಲಿ ಏನು ಪಾಯಸದಲ್ಲಿ ವಿಷ ಹಾಕಿದಾರಾ? ದ್ರಾಕ್ಷಿ ಗೋಡಂಬಿ ಬಿಟ್ರೆ ಪಾಯಸದಲ್ಲಿ ಇನ್ನೇನಿರುತ್ತೆ? ಯಾಕಿಷ್ಟೊಂದು ಓವರಾಗಿ ಆಡ್ತಿದ್ಯಾ? ಛೇ, ಮಾವ ಎಷ್ಟು ಪ್ರೀತಿಯಿಂದ ಅತ್ತೆಗೆ ತಿನ್ನಿಸ್ಬೇಕು ಅಂತಿದ್ರು, ಅದನ್ನ ಕಿತ್ಕೊಂಡು ಈ ರೀತಿ ಅವಮಾನ ಮಾಡಬೇಕು ಅಂತ ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಿದ್ಯೆ? ಅಯ್ಯೋ ಇಲ್ಲ, ನಾನು ಯಾಕೆ ಅಪ್ಪ ಅಮ್ಮಂಗ ಆ ರೀತಿ ಮಾಡ್ಲಿ? ಮತ್ತೇನೆ ನಿನ್ನ ಉದ್ದೇಶ? ಅಂತೂ ಅಕ್ಕ ಭಾವನ್ ಬಗ್ಗೆ ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಇವತ್ತು ತೋರಿಸ್ಬಿಟ್ಟೆ ಕಣೆ. ಎಲ್ರು ಮನೇಲಿ ನಿನ್ನ ತಲೆ ಮೇಲೆ ಕೂರಿಸ್ಕೊಳ್ತಿದ್ರಲ್ಲ, ಅದಕ್ಕೆ ಸರಿಯಾಗಿ ಮಾಡ್ದೆ. ಮಾತಾಡು, ಯಾಕೆ ಹೀಗೆ ಮಾಡ್ದೆ? ಅದು ಪಾಯಸಕ್ಕೆ ಸಕ್ಕರೆ ಕಮ್ಮಿ ಇತ್ತೇನೋ ಅಂತ ನೋಡೋದಕ್ಕೆ ಹಾಗೆ ಮಾಡಿದೆ. ಪಾರ್ವತಿ, ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಸಕ್ಕರೆ ಸಾಕೋ ಸಾಲದು ಅಂತ ನೋಡೋದಕ್ಕೆ ಆಮೇಲೆ ರುಚಿ ನೋಡ್ಬೋದಾಗಿತ್ತು, ಅಥವಾ ಮೊದಲೇ ರುಚಿ ನೋಡ್ಬೋದಾಗಿತ್ತು. ರಘು ನನಗೆ ತಿನ್ಸಕ್ ಬಂದಾಗ್ಲೇ ಯಾಕೆ ಕಿತ್ಕೊಂಡೆ? ತಪ್ಪು ಮಾಡ್ದೆ ಪಾರ್ವತಿ, ದೊಡ್ಡ ತಪ್ಪು ಮಾಡ್ದೆ. ಘಟನೆ ಚಿಕ್ಕದಿರ್ಬೋದು, ಆದ್ರೆ ನಿನ್ನ ನಡವಳಿಕೆ ಸರಿಯಲ್ಲ. ನಾನ್ ನಿನಗೆ ಸಲಿಗೆ ಕೊಟ್ಟಿದ್ದನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾರ್ವತಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅಮ್ಮ, ನಾನು ಆ ರೀತಿ ನಡ್ಕೊಂಡಿಲ್ಲ. ನಿನ್ನ ನೀನು ಏನು ಅನ್ಕೊಂಡಿದ್ಯಾ? ಅಮ್ಮವ್ರು ನಿನ್ನ ಮೇಲೆ ಪ್ರೀತಿ ತೋರಿಸ್ತಾರೆ ಅಂತ ಅವ್ರ ತಲೆ ಮೇಲೆ ಕೂತ್ಕೊಳ್ಳೋಂಥ ಕೆಲಸ ಮಾಡ್ತೀಯಾ? ನೀನು ಈ ಮನೇಲಿ ಕೆಲಸದೋಳು ಅನ್ನೋದು ನೆನಪಿರ್ಲಿ. ಮರ್ಯಾದಸ್ತರು ಮಾಡೋ ಕೆಲಸನ ಇದು. ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗುತ್ತೆ. ಅಮ್ಮ, ಇವಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಊಟ ಮಾಡಿ. ಹೇಳ್ಕೊಂಡೋಗಿ ಸಾಯಿಸೋಳ್ನ. ಇವಳ ಕಥೆಯಿಂದ ನಾವ್ಯಾರು ಊಟನೂ ಮಾಡಂಗಿಲ್ಲ. ಅಪ್ಪ ಅಪ್ಪ, ನನ್ನ ಮಾತು ಕೇಳಪ್ಪ. ಏನೇ ನಿನ್ ಮಾತು ಕೇಳೋದು? ಸಾಕು ಸಾಕು, ನೀನು ಇಲ್ಲಿ ಕೆಲಸ ಮಾಡಿದ್ದು. ಗಂಟು ಮುಟ್ಟೆ ಕಟ್ಟು, ನಡಿ ಊರಿಗೆ. ಅಪ್ಪ, ನಾನಂತ ತಪ್ಪೇನು ಮಾಡಿಲ್ಲಪ್ಪ. ಎಲ್ರ ಮುಂದೆ ಅಖಿಲಮ್ಮನವ್ರು ತಿನ್ಬೇಕಾಗಿದ್ದ ಪಾಯಸನ ಕಿತ್ಕೊಂಡು ತಿಂದಿಯಲ್ಲ, ಅದು ತಪ್ಪಲ್ವಾ? ಬಾಯ್ಬಿಡೆ, ನೀನ್ ಮಾಡಿದ ತಪ್ಪು ತಾನೇ. ಇನ್ನೊಂದು ಕ್ಷಣನೂ ನೀನು ಇಲ್ಲಿ ಇರಬಾರ್ದು. ಸಲ್ಗೆ ಕೊಟ್ಟಿದ್ದೇನೆ, ದುರುಪಯೋಗ ಮಾಡ್ಕೊತೇನೆ. ನಡಿ ನೀನು. ಸುಮ್ಮನಿರಿ ಸ್ವಲ್ಪ. ನಮ್ಮ ಪಾರ್ವತಿ ಯಾವತ್ತು ಯಾವ ಕೆಲಸನೂ ಕಾರಣ ಇಲ್ಲದೆ ಮಾಡಲ್ಲ. ಏನ್ ವಿಷಯ, ಯಾಕೆ ಹಿಂಗೆ ಮಾಡಿದ್ಲು ಅಂತ ನಾನು ವಿಚಾರಿಸ್ತೀನಿ. ಅದಕ್ಕೋಸ್ಕರ ಊರಿಗೆ ಕಳಿಸ್ತೀನಿ ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡಿ. ಇವಳಿ ಮನೇಲಿಲ್ಲ ಅಂದ್ರೆ ನಾನು ಇಲ್ಲಿ ಕೆಲಸ ಮಾಡಲ್ಲ.
ಆಯಿತು, ನೀವು ಹೇಳ್ತಿದ್ದೀರಾ ಅಂತ ಸುಮ್ಮನಿದ್ದೀನಿ. ಅಲ್ಲ, ವಯಸ್ಸಿಗೆ ಬಂದಿರೋ ಹುಡುಗಿ ನಾಳೆ ದಿವಸ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋಳು. ಇವಳು ಈ ರೀತಿ ಮಾಡಿದಾಳೆ ಅಂತ ನಾಳೆ 4 ಜನ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ. ನೀವು ಅದು ಕೂರಿಸಿ ಬುದ್ಧಿ ಹೇಳಿ ಅವಳಿಗೆ. ಪಾರ್ವತಿ, ನೀನು ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀನು ಈ ರೀತಿ ಮಾಡೋದ್ರ ಹಿಂದೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತೆ. ಏನಮ್ಮ ಉದ್ದೇಶ? ಅನುಷ್ಕಾನ ನೋಡ್ಕೊಂಬರಕ್ಕೆ ಅಂತ ದೊಡ್ಡ ಯಜಮಾನ್ರ ಜೊತೆ ಹೋದೆ. ಬರೋವಾಗ 3 ಜನ ಬಂದ್ರಿ. ಅನುಷ್ಕಾ ಖುಷಿಯಾಗೇ ಇದ್ಲು. ನಿನ್ನ ಮುಖ ಸಪ್ಪಗಿತ್ತಲ್ಲಮ್ಮ, ಮುಖದಲ್ಲಿ ಆತಂಕದ ಛಾಯೆ ಎದ್ದು ಕಾಣಿಸ್ತಾ ಇತ್ತು. ಏನಮ್ಮ ಕಾರಣ? ಅಂಥದ್ದು ಏನಾಯ್ತು ಪಾರ್ವತಿ? ಅಕ್ಕ, ನಾನು ಎಷ್ಟು ಸಲ ಹೇಳಿದ್ದೀನಿ, ಆ ಪಾರ್ವತಿಗೆ ಜಾಸ್ತಿ ಸಲಿಗೆ ಕೊಡಬೇಡಿ, ಅವಳು ಸರಿ ಇಲ್ಲ, ಬಿಟ್ರೆ ನಮ್ಮೆಲ್ಲರೂ ತಲೆ ಮೇಲೆ ಅದು ಕೂತ್ಕೋತಾಳೆ ಅಂತ. ನೀವು ಯಾರು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ ಅದ್ರ ಪರಿಣಾಮ ಏನಾಯ್ತು ಅಂತ. ಎಲ್ರ ಎದುರಿಗೆ ನಿಮಗೆ ಅವಮಾನ ಆಗೋ ಥರ ನಡ್ಕೊಂಡ್ಲು. ಚಿಕ್ಕಮ್ಮ, ಸುಮ್ಮನೆ ಪಾರ್ವತಿ ಮೇಲೆ ಅಪವಾದ ಹೊರಿಸ್ಬೇಡಿ. ಪಾರ್ವತಿಗೆ ಈ ಮನೆ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಅದು ಅಲ್ಲದೆ ಅಮ್ಮನ ಕಂಡ್ರೆ ಭಯ ಭಕ್ತಿನೂ ಇದೆ. ಅಮ್ಮಂಗೆ ಯಾವುದು ಕೊರತೆ ಆಗಬಾರ್ದು ಅಂತ ಹಾಗೆ ನಡ್ಕೊಂಡಿರ್ಬೋದಲ್ವಾ? ಅದು ಬಿಟ್ಟು ಅಮ್ಮಂಗೆ ಅವಮಾನ ಮಾಡಬೇಕು ಅಥವಾ ಬೇಜಾರು ಮಾಡಬೇಕು ಅನ್ನೋದು ಅವಳ ಮನಸ್ಸಲ್ಲಿ ಇರಲ್ಲ. ಆದರೂ ಅವಳು ಎಲ್ರ ಮುಂದೆ ಆ ಥರ ಮಾಡಿದ್ದು ತಪ್ಪಲ್ವಾ ಆದಿ? ಅಲ್ಲ ಚಿಕ್ಕಮ್ಮ, ವಾದ ಮಾಡಿದ ಸಾಕು, ನಿಲ್ಲಿಸಿ. ನನ್ನ ಪ್ರಕಾರ ಪಾರ್ವತಿ ಮಾಡಿದ ತಪ್ಪೆ. ಅಲ್ಲ ಅಪ್ಪ. ಆದಿತ್ಯ, ಈ ಮನೆಯಲ್ಲಿ ಎಲ್ಲ ಕೆಲಸಗಾರರಿಗಿಂತ ಪಾರ್ವತಿ ಜೊತೆ ನಿನಗೆ ಸಲಿಗೆ ಜಾಸ್ತಿ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಹಾಗಾಗಿ ಅವಳ ಬಗ್ಗೆ ನಿನಗೆ ಸಾಫ್ಟ್ ಕಾರ್ನರ್ ಇದೆ. ಆದರೆ ನಾನು ಅಖಿಲಾಗೆ ಪ್ರೀತಿಯನ್ನು ತಿನ್ನಿಸ್ಬೇಕು ಅಂತ ಇದ್ದಿದ್ದನ್ನ ಅವಳು ಕಿತ್ಕೊಂಡು ತಿನ್ಲಲ್ಲ, ಅದು ತಪ್ಪು ಅಂತ ನಿನಗನ್ಸಲ್ಲ? ಅವಳು ಮಾಡಿರೋ ತಪ್ಪನ್ನ ನೀನು ಸಮರ್ಥಿಸ್ಕೊಂಡು ವಾದ ಮಾಡ್ತಿರೋದು ತಪ್ಪಲ್ಲ? ಇದು ನನಗಾದ ಅವಮಾನ ಮಾತ್ರ ಅಲ್ಲ, ಅಖಿಲಾಗೂ ಅವಮಾನ ಆದ. ಇದನ್ನ ನೀನು ಅರ್ಥ ಮಾಡ್ಕೋಬೇಕು. ಗೊತ್ತೋ ಗೊತ್ತಿಲ್ದೇನೋ ಪಾರ್ವತಿ ತಪ್ಪು ಮಾಡಿದಾಳೆ. ಆದರೆ ಇನ್ನು ಮುಂದೆ ಆ ರೀತಿ ಆಗದಿರೋ ಹಾಗೆ ಅವಳು ಎಚ್ಚರ ವಹಿಸಬೇಕು. ಇದು ಅವಳು ತಿಳ್ಕೋಬೇಕು. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಇದು ಮುಗೀತು. ಇನ್ನು ಯಾರು ಇದರ ಬಗ್ಗೆ ಚರ್ಚೆ ಮಾಡಬಾರ್ದು. ಅರ್ಥ ಆಯ್ತು ಅನ್ಕೋತೀನಿ.